ನಮಸ್ಕಾರ, ನಾನು ಸಿಂಧು. ಇವತ್ತು ಮಕ್ಕಳಿಗೆ ಮನೇಲೇ ಚಾಕೋಸ್ ಪ್ರಿಪೇರ್ ಮಾಡಿ ಕೊಡೋಣ ಅಂತ ಹೇಳಿ ಹೆಲ್ದಿ ವರ್ಷನಲ್ಲಿ ರಾಗಿ ಫ್ಲೋರು, ವೀಟ್ ಫ್ಲೋರು ಮತ್ತು ಜಾಗ್ರಿನ ಯೂಸ್ ಮಾಡಿ ಮಾಡ್ತಾಯಿದ್ದೆ. ಇದ್ರ ಜೊತೆಲಿ ನಾನು ನಿಮ್ಮೊಟ್ಟಿಗೆ ನನ್ನ ಝೊಮ್ಯಾಟೊ ಕಿಚನಿನ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಯೂಶ್ವಲಾಗಿ ನನಗೆ ಮಾರ್ನಿಂಗ್ ಟೈಮ್ ಅಷ್ಟೊಂದೇನು ಆರ್ಡರ್ಸ್ ಬರ್ತಾ ಇರಲಿಲ್ಲ, 1 ಅಥವಾ 2 ಮಾತ್ರ ಆರ್ಡರ್ಸ್ ಇರ್ತಿತ್ತು. ರೆಗ್ಯುಲರ್ ಆರ್ಡರ್ಸ್ ಏನು ಇರ್ತಿರಲಿಲ್ಲ ಅಂತ ಹೇಳ್ತಿದ್ದೆ. ಇದರಲ್ಲಿ ಸ್ವಲ್ಪ ಬದಲಾವಣೆ ಮಾಡೋಣ, ಆರ್ಡರ್ಸ್ ಗೇನ್ ಮಾಡೋದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ನೈಟ್ ಕೂಡ ನನ್ನ ರೆಸ್ಟೋರೆಂಟ್ನ ಆನ್ ಮಾಡೋಣ ಅಂತ ಡಿಸೈಡ್ ಮಾಡಿ ಆನ್ ಮಾಡಿದೆ. ಬಟ್ ಏನಾಗ್ತಿತ್ತು ಅಂದರೆ ನೈಟ್ ಟೈಮು ಡೆಲಿವರಿ ಪಾರ್ಟ್ನರ್ಸ್ ಅವೈಲಬಲ್ ಇಲ್ಲ ಅಂತ ಹೇಳಿ ತೋರಿಸ್ತಿತ್ತು. ನೆನ್ನೆ ಕೂಡ ಸೇಮ್ ಅದೇ ರೀತಿ ತೋರಿಸ್ತಾ ಇತ್ತು, ಡೆಲಿವರಿ ಪಾರ್ಟ್ನರ್ ಇಲ್ಲ ಅಂತ ಹೇಳಿ. ಇಟ್ಸ್ ಓಕೆ ಅಂತ ಹೇಳಿ ಮಲಗದ ಮೇಲೆ ಒಂದು ಆರ್ಡರ್ ಕೂಡ ಪ್ಲೇಸ್ ಆಯಿತು ನನಗೆ 11:15 ಹಂಗೆ. ಓಕೆ, ಇಷ್ಟೊತ್ತಲ್ಲ ಆರ್ಡರ್ ಬಂತಲ್ಲ, ಪ್ರಿಪೇರ್ ಮಾಡೋಣ ಅಂತ ಹೇಳಿ ಎಲ್ಲ ಪ್ರಿಪೇರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಕಾಯ್ತಾ ಇದ್ದೆ. ಬಟ್ ಡೆಲಿವರಿ ಪಾರ್ಟ್ನರ್ ಬರಲೇ ಇಲ್ಲ. ಹಾಫ್ ಆನ್ ಅವರ್ ಆದಮೇಲೆ ನನಗೆ ಝೊಮ್ಯಾಟೊಯಿಂದ ಆರ್ಡರ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಬರುತ್ತೆ. ಈ ಥರನೂ ಆಗುತ್ತೆ ಒಮ್ಮೊಮ್ಮೆ. ಥ್ಯಾಂಕ್ ಯು.